ನಾನಿವತ್ತು ನನ್ನ ಮೇಕಪ್ ನ ಕಾರಲ್ಲಿ ಮಾಡ್ತಾ ಇದ್ದೀನಿ. ಅಪ್ಪಾಜಿ, ನನ್ನ ಮೇಕಪ್ ಹೆಂಗ್ ಕಾಣಿಸ್ತಿದ್ಯಾ ಅಪ್ಪಾಜಿ? ಹಾಯ್ ಹಲೋ ನಮಸ್ಕಾರ, ನಾನು ಧನಲಕ್ಷ್ಮಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನನ್ನ ಮೇಕಪ್ ನ ಕಾರಲ್ಲಿ ಮಾಡ್ತಾ ಇದ್ದೀನಿ. ಯಾವ ತರ ಮಾಡ್ತೀನಿ, ಹಿಂಗೆ ಓಡಾಡ್ತೀನಿ ಅಂತ ಹೇಳ್ಬಿಟ್ಟು ನೋಡಿ. ಐ ಹೋಪ್ ಐ ಕ್ಯಾನ್ ಡೂ ಇಟ್. ಸೊ ಇವತ್ತು ಆಕ್ಚುಲಿ ನಾನು ಮೈಸೂರಿಗೆ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಅದಕ್ಕೆ ಇವಾಗ ಮೇಕಪ್ ಕೂಡ ಮಾಡಬೇಕು, ಟೆಂಪಲ್ಗೆ ಹೋಗ್ಬೇಕು. ಹಾಗಾಗಿ ಸೊ ಮೊದಲನೇದಾಗಿ ನಾನು ಇವಾಗ ಟೋನರ್ ನ ಯೂಸ್ ಮಾಡ್ತಾ ಫೌಂಡೇಶನ್ ತರ ಯೂಸ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ಫ್ರಮ್ ಟೂ ಫೇಸ್ಡ್. ಇವಾಗ ನಮ್ಗೆ ರೀಚ್ ಆಗೋದಕ್ಕೆ 47 ಮಿನಿಟ್ಸ್ ಇದೆ. ಅಷ್ಟರಲ್ಲಿ ನಾನು ನನ್ನ ಮೇಕಪ್ ನ ಕಂಪ್ಲೀಟ್ ಮಾಡಬೇಕು. ಇವಾಗ ನೀವು ನೋಡ್ತಿರೋ ಹಾಗೆ ನನ್ನ ಐ ಶಾಡೋ ಸ್ವಲ್ಪ ಮಾಡಿದೀನಿ, ಇನ್ನು ಸ್ವಲ್ಪ ಮೇಕಪ್ ಪೆಂಡಿಂಗ್ ಇದೆ. ನಮ್ಮ ಐ ಮ್ಯಾಜಿಕ್ ನ ಬ್ಲಷರ್ ಯೂಸ್ ಮಾಡ್ತಾ ಇದ್ದೀನಿ. ತುಂಬಾ ಟೈಮ್ ಇಂದ ಯೂಸ್ ಮಾಡ್ತಿದ್ದೀನಿ ನಾನು ಇದನ್ನ, ಹಾಗಾಗಿ ಆಲ್ಮೋಸ್ಟ್ ಖಾಲಿ ಆಗಿದೆ. ಇಷ್ಟ ಬಿಕಾಸ್ ಅದು ಹಾಕಿದ್ಮೇಲೆ ಒಂದು ಲುಕ್ನೇ ಚೇಂಜ್ ಆಗುತ್ತೆ. ನೀವೇ ನೋಡ್ಬೋದು ಹೆಂಗ್ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ನಾನಿವತ್ತು ಫಾರೆವರ್ 52 ಕಾಂಟೋರ್ ಪ್ಯಾಲೆಟ್ ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದನ್ನ ನೋಡ್ತಿರ್ಬೋದು. ಇದು ಸ್ವಲ್ಪ ಲೈಟ್ ಹ್ಯಾಂಡ್ಸ್ ಅಲ್ಲಿ ಯೂಸ್ ಮಾಡಬೇಕು ಬಿಕಾಸ್ ಪಿಗ್ಮೆಂಟ್ ಜಾಸ್ತಿ ಇದೆ. ಇವಾಗ ನಾನು ಕೈಲಿ ಕಾಸ್ಮೆಟಿಕ್ಸ್ ಲಿಪ್ ಲೈನರ್ ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಶೇಡ್ ನಂಬರ್ ಬಂದ್ಬಿಟ್ಟು 505 ಆಟಮ್ ಅಂತ ಹೇಳ್ಬಿಟ್ಟು. ಲಿಪ್ ಲೈನರ್ ಹಚ್ಚಕ್ಕಾಗ್ತಲ್ಲ ಗೈಸ್, ಗಾಡಿ ಫುಲ್ ಶೇಕ್ ಆಗ್ತಾ ಇದೆ. ಬೇಸಿಕಲಿ ಲಿಪ್ಸ್ಟಿಕ್ನ ಯೂಸ್ ಮಾಡೋಕ್ಕಿಂತ ಮುಂಚೆ ಲಿಪ್ ಬಾಮ್ನ ಯೂಸ್ ಮಾಡಿದ್ರೆ ಲಿಪ್ಸ್ ಸ್ವಲ್ಪ ಚೆನ್ನಾಗಿರುತ್ತೆ. ಇಲ್ಲ ಅಂತಂದರೆ ತುಂಬ ಡ್ರೈ ಆಗುತ್ತೆ. ಡ್ರೈ ಆದರೆ ಫುಲ್ ಲಿಪ್ಸ್ ಕಟ್ ಆಗ್ಬೋದು, ಗಾಯ ಆಗ್ಬೋದು. ನಾನಿವಾಗ ನೈಕಾ ಲಿಪ್ಸ್ಟಿಕ್ನ ಯೂಸ್ ಮಾಡಿದೆ. ಸೊ ಅದು ಶೇಡ್ ಬಂದ್ಬಿಟ್ಟು ನಫರಟಿಟಿ ಅಂತ ಹೇಳ್ಬಿಟ್ಟು. ಐ ಡೋಂಟ್ ನೋ ಇಫ್ ಐಮ್ ಪ್ರೊನೌನ್ಸಿಂಗ್ ರೈಟ್. ಇಟ್ ಈಸ್ 02. ಯು ಕ್ಯಾನ್ ಆಲ್ಸೋ ಸಿ. ಫೈನಲಿ ನನ್ನ ಐಬ್ರೋಸ್ನ ಮಾಡಬೇಕು. ಇದು ಗಾಡಿ ಹೆಂಗ್ ಮಾಡ್ತೀನಿ ಅಂತ ಗೊತ್ತಿಲ್ಲ ಬಿಕಾಸ್ ಇದಕ್ಕೆ ಸ್ವಲ್ಪ ಸ್ಟೆಬಿಲಿಟಿ ಬೇಕು ನನಗೆ. ಆ್ಯಂಡ್ ಎಷ್ಟು ಬಿಸಿಲಿದೆ ಗೈಸ್, ಬಿಸಿಲು ಮೇಕಪ್ ಆಯಿತು. ಒಂದು ಸ್ವಲ್ಪ ಮಸ್ಕರ ಕೂಡ ಹಾಕಬೇಕು. ಮಸ್ಕರ ಮತ್ತು ಲೈನರ್ ಹೈಲೈಟರ್ ಹಾಕ್ತಾ ಇದ್ದೀನಿ. ಸೊ ಅದು ಹಾಕಿದ್ರೆ ಮುಗ್ದಂಗೆ ಆಲ್ಮೋಸ್ಟ್ ಆಗೋಯ್ತು. ನೀವೇ ನೋಡ್ಬೋದು ನಾನು ಮೇಕಪ್ ಫಿಕ್ಸ್ ಆಗಿರೋ ತಂದಿಲ್ಲ. ಸೊ ಹಾಗಾಗಿ ಕಾಂಪ್ಯಾಕ್ಟ್ ಹಾಕಿದ್ರಿಂದ ನಾನು ಸ್ವಲ್ಪ ಜಾಸ್ತಿ ಆಗಿರೋ ಥರ ಕಾಣಿಸ್ತಾ ಇದೆ. ಬಟ್ ಹವೆವರ್ ಇಟ್ ವಿಲ್ ಸೆಟ್. ಸ್ವಲ್ಪ ಮಸ್ಕರ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ನಾರ್ಮಲ್
ಎಕ್ಸ್ಪರ್ಟ್ ನಾನು ಮೇಕಪ್ ಮಾಡೋದ್ರಲ್ಲಿ. ನಾನು ಹಣೆ ಬರದಲ್ಲಿ ಏನಾಗಬೇಕು ಅಂತ ಇರುತ್ತೆ ಅದೇ ಆಗೋದು. ವಾಷಬಲ್ ಇಡಬೇಕಾ 4 ಬೇಕಾ ಜಾಸ್ತಿ ಹೇಳ್ತಿದ್ದೀರಾ? ಶೋರೂಮ್ ಅಲ್ಲೂ ಕೊಡಲ್ಲ. ಅರೆ ಬೇಡ ಬಿಡಿ ಸರ್. ಸರ್ 150 ಕೊಡ್ತೀರಾ ಸರ್? 150 ಲಾಸ್ಟ್. 150 ಮೇಲೆ ಸರ್ 50 ಚೇಂಜ್ ಕೊಡಿ. 4 ತಗೋಬಿಡಿ ಅಕ್ಕ, ಇಲ್ಲಿ ಚೆನ್ನಾಗಿರತ್ತೆ. ಮತ್ತೆ ತಗೋತೀರಾ ಬೇಕಂದ್ರೆ? ಇಲ್ಲ ಬೇಡ ಸರ್, ಬೇಡ 2 ಸಾಕು. ಸೊ ಗೈಸ್ 370 ರೂಪಾಯಿ ಹೇಳ್ಬಿಟ್ಟು ಅವ್ರು ಇದಕ್ಕೆ 150 ರೂಪಾಯಿ ಕೊಟ್ರು. ಇನ್ನೂ ಕಮ್ಮಿ ಏನಾದ್ರು ಇತ್ತಾದ್ರು ವ್ಯಾಲ್ಯೂ. 100 ರೂಪಾಯಿ ಅದು 320 ರೂಪಾಯಿ ಹೇಳ್ತವ್ರೆ. ಬಟ್ ಆದ್ರೂ ಸಖತ್ ಬಿಸಿಲಿದ್ರಿಂದ ತಗೊಂಡ್ವಿ. 150 ರೂಪಾಯಿ ಕೊಟ್ಬಿಟ್ಟು ನಮ್ಮಮ್ಮ ಚೌಕಾಸಿ ಮಾಡಿದ್ದು. ಇವಾಗ ಗಾಡಿ ಸ್ಟಾಪ್ ಮಾಡಿಸಿದೀನಿ ನಾನು, ಹಣೆ ಬೊಟ್ಟು ಕರೆಕ್ಟಾಗಿ ಇಟ್ಕೊಳ್ಳೋದಕ್ಕೆ. ಎಷ್ಟು ಕಾವು ಅಂತಂದ್ರೆ 2 ನಿಮಿಷ AC ಆಫ್ ಮಾಡಿದ್ರೆ ಹಿಂಸೆ ಆಗೋ ತರ ಆಗ್ತಾ ಇದೆ. ಮೇಕಪ್ ಸ್ವಲ್ಪ ಹೆವಿ ಆಯ್ತು ಅಂಡ್ ಕಾಜಲ್ ಹಾಕ್ಲಾ ಕೆಳಗಡೆ. Wait for it. Here it comes. Almost there. ಗೈಸ್ ನನ್ನ ಪ್ರಕಾರ ಇಷ್ಟೇ ಸಾಕು ಅಂತ ನನಗೆ ಅನಿಸ್ತಿದೆ. ಅಪ್ಪಾಜಿ ನನ್ನ ಮೇಕಪ್ ಹೆಂಗ್ ಕಾಣಿಸ್ತಿದ್ಯಾ ಅಪ್ಪಾಜಿ? ಚೆನ್ನಾಗಿದೆ. ಚೆನ್ನಾಗಿದ್ಯಾ? It was perfect. Perfect. ಅಮ್ಮ ನೋಡಮ್ಮ ಇಲ್ಲಿ ಮೇಲ್ಗಡೆ ನೋಡಿ, ಮೇಲ್ಗಡೆ ಅಲ್ಲೂ ಕಾಣಿಸ್ತಿದೆ. ಇಲ್ಲಿ ಸಾಕು. ಓಕೆನಾ? ಚೆನ್ನಾಗಿ ಕಾಣಿಸ್ತಿದ್ಯಾ? ಓಕೆ ಸೂಪರ್. ಐ ಥಿಂಕ್ ಸೊ ನಮ್ಮ ಅಪ್ಪ ಅಮ್ಮನೂ ಚೆನ್ನಾಗಿದೆ ನನ್ನ ಮೇಕಪ್ ಅಂತ ಹೇಳಿದ್ರು. ಸೊ ಹಾಗಾಗಿ ದಟ್ಸ್ ಮೋಸ್ಟ್ ಆಫ್ ಇಟ್. ನನ್ನ ಪ್ರಕಾರ ಒಂದು ಸ್ವಲ್ಪ ಜಾಸ್ತಿ ಆಯ್ತು ಅಂತ ಅನಿಸ್ತು. ಪೌಡರಿಂಗ್ ಸ್ವಲ್ಪ ಜಾಸ್ತಿ ಆಗಿದೆ ಅಂಡ್ ಈ ವೆದರಲ್ಲಿ ಮೇಕಪ್ ಕೂರ್ತಾ ಇಲ್ಲ. ಇಟ್ಸ್ ವೆರಿ ಡಿಫಿಕಲ್ಟ್ ಟು ಕೀಪ್ ದ ಮೇಕಪ್ ಆನ್ ಇಟ್ಸ್ ಪ್ಲೇಸ್. ಹವೆವರ್ ಐ ಹೋಪ್ ಯು ಎಂಜಾಯ್ಡ್ ದಿಸ್ ಲುಕ್. ಮೋಸ್ಟ್ಲಿ ಆಲ್ಮೋಸ್ಟ್ ಏನೇನು ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ನೋ ಅದನ್ನ ಯೂಸ್ ಮಾಡಿದ್ದೀನಿ. ಬಟ್ 1-2 ಆಚೆ ಈಚೆ ಪ್ರಾಡಕ್ಟ್ಸ್ ಬೇರೆ ಯೂಸ್ ಮಾಡಿರ್ಬೋದು. ನನ್ನ ಮೈಸೂರು ವ್ಲಾಗ್ ಕೂಡ ಬರುತ್ತೆ, ಅದನ್ನ ಕೂಡ ನೋಡ್ತಾ ಇರಿ. ಅಂಡ್ ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವಿಡಿಯೋ. ಹೀಗೆ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್.